with. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಬೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಅರ್ಲಿಯಿಂದ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ಇವತ್ತು ನಾವು ಬೆಳಗ್ಗೆ ಎದ್ದು ಸುಮ್ಮನೆ ಒಂದು ರೌಂಡ್ ಹಾಕ್ಬಿಟ್ಟು ಹಾಗೆ ನಿತ್ವಿನ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡ್ತೀನಿ. ಏನಂದರೆ ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತಾದರೆ ಒಳ್ಳೆ ಮೂಡಲ್ಲಿ ಇರ್ತಾರಲ್ವ, ಆವಾಗ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡೋದ್ರೆ ತುಂಬ ಮುದ್ದು ಅನಿಸುತ್ತೆ. ನೀನು ಡೇ ಟೈಮಲ್ಲೆಲ್ಲ ಅವ್ರು ಏನೋ ಒಂದು ತೀಟೆ ಮಾಡ್ತಿರ್ತಾರೆ, ನಾವು ಕಿರಿಸ್ತಾ ಇರ್ತೀವಿ, ಆವಾಗ ಅಷ್ಟೊಂದು ಏನು ಅನಿಸಲ್ಲ. ಬಟ್ ಅರ್ಲಿಯಿಂದ ಮಾರ್ನಿಂಗ್ ಆದರೆ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತಲ್ವ ಮೈಂಡನ್ನು. ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡಿ ಹಾಗೆ ಸ್ವಲ್ಪ ಆಟ ಆಡಿಕೊಂಡು ಇನ್ನು ಆಚೆಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ನೀರು ಹಾಕಿ ರಂಗೋಲಿ ಹಾಕ್ತಿದ್ದೀನಿ. ಏನಂದರೆ ನಾವು ರಂಗೋಲಿ ನಾನು ಹಾಕಂಗಿದ್ರೆ ಆಲ್ಮೋಸ್ಟ್ ಆಲ್ ನೈಟೇ ಹಾಕ್ಕೊಬಿಡ್ತೀನಿ. ಅತ್ತೆ ಆದರೆ ಬೆಳಗ್ಗೆ ಹಾಕ್ತಾರೆ. ಯಾವಾಗೂ ಅತ್ತೆ ಬೆಳಗ್ಗೆ ಹಾಕ್ಕೊಟ್ಟು ಮತ್ತು ಕೆಲ್ಸಕ್ಕೆ ಹೋಗ್ತಾರೆ. ತೋಟದ್ರಾಗ ಅವ್ರು ಬೆಳಗ್ಗೆ ಹೋಗ್ತಾರಲ್ವ, ಆವಾಗ ಹಾಕ್ಕೊಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಹೋಗ್ತಾರೆ. ಇನ್ ಕೇಸ್ ನಾನು ಹಾಕಂಗಿದ್ರೆ ರಾತ್ರಿ ಹಾಕ್ಕೊಂಡ್ಬಿಡ್ತೀನಿ. ಏನಾಗುತ್ತೆ ಅಂದರೆ ನಾವು ಬೆಳಗ್ಗೆ ಹಾಕ್ಬೇಕು ನಾನು ಅಂತಂದರೆ ನಿತ್ವಿ ಇರ್ತಾರಲ್ಲ, ಮೇಯ್ನ್ ರೋಡಲ್ವ ನಮ್ಮ ಮನೆ ಇರೋದು, ಮೇಯ್ನ್ ರೋಡಲ್ಲಿರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಅವರು ಓಡಾಡ್ತಾನೇ ಇರ್ತಾರೆ. ಇನ್ ಕೇಸ್ ಎಲ್ಲಾದರೂ ವೆಹಿಕಲ್ಸ್ ಜೋರಾಗಿ ಬಂದುಬಿಡುತ್ತೇನೋ, ಇವರೆಲ್ಲ ಹೊಟ್ಟೋಗ್ತಾರೋ ಅನ್ನೋ ಭಯ. ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ರಾತ್ರಿನೇ ಹಾಕ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಇಲ್ಲ ಅತ್ತೆ ಹಾಕ್ತಾರೆ. ನಾಳೆ ಶುಕ್ರವಾರ ಅಲ್ವಾ, ಹಾಗಾಗಿ ಗುರುವಾರನೇ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ನಾಳೆ ಬೆಳಗ್ಗೆ ಶುಕ್ರವಾರ ಪೂಜೆ ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೇ ಮನೆಯೆಲ್ಲ ಒರೆಸ್ಕೊಂಬಿಟ್ಟು ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರೆ ಬೆಳಗ್ಗೆ ಅತ್ತೆ ಬೇಗ ಪೂಜೆ ಮಾಡ್ಕೊಂಬಿಡ್ತಾರೆ. ಅತ್ತೆಗೆ ಏನು ಅಂದರೆ ಬೆಳಗ್ಗೆ 5-5:30ಗೆಲ್ಲ ಪೂಜೆ ಆಗಿಬಿಟ್ಟಿರಬೇಕು. ಬಟ್ ನಾವು ಎದ್ದೋಳೋದು ಸ್ವಲ್ಪ ಲೇಟ್ ಅಲ್ವಾ, ರಾತ್ರಿ ನೇತ್ವಿ ಎದ್ದೊಳ್ತಾನೆ ಇರ್ತಾರೆ. ಹಾಗಾಗಿ ನಾವು ಎದ್ದೋಳೋದು ಲೇಟು. ಇನ್ನು ನಾನು ಒಳಗಡೆ ಆಚೆಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಬಿಟ್ಟು ಇವಾಗ ಟೀ ಇಡೋಣ ಅಂತ ಅಂದ್ಬಿಟ್ಟು ಟೀ ಇಡ್ತಾ ಇದ್ದೀನಿ. ನಮಗೇನು ರೆಗ್ಯುಲರಾಗಿ ಟೀ ಕಾಫಿ ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲ. ಬಟ್ ಯಾವಾಗಾದರೂ ಕುಡಿಬೇಕು ಅನಿಸ್ದಾಗ ಮಾತ್ರ ನಾವು ಟೀನೋ ಕಾಫಿನೋ ಪ್ರಿಫರ್ ಮಾಡಿ ಕುಡಿತೀವಿ. ಇವತ್ತು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಲು ತಗೋಬೋದನ್ನು ನನ್ನ ಹಸ್ಬೆಂಡು. ಇನ್ನು ಟೀ ಮಾಡಿಕೊಂಡು ಕುಡಿದು ಇನ್ನು ನಿತ್ವಿನ ಮತ್ತು ನನ್ನ ಹಸ್ಬೆಂಡ್ನ ಆಚೆ ಕಳಿಸಿ ನಾನು ಮಾಪ್ ಹಾಕ್ಕೋತಾ ಇದ್ದೀನಿ. ಇವಾಗ ಹಾಕ್ಬಿಟ್ರೆ ಸರಿ ಹೋಗುತ್ತೆ, ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಹಾಗಾಗಿ ಬೇಗ ಮಾಪ್ ಹಾಕ್ಕೊಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಅನ್ನೋ ಥರ ನಾನು ಫಸ್ಟ್ ಮಾಪ್ ಹಾಕ್ಕೊಬಿಡ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಕ್ಲೀನಾಗಿ ಮಾಪ್ ಹಾಕ್ಕೊಬಿಟ್ಟು ಮತ್ತೆ ಆಚೆ ಹಾಕ್ಕೋತೀನಿ. ಇವಾಗ ಮನೆಯಲ್ಲೆಲ್ಲ ಮಾಪೆಲ್ಲ ಹಾಕಿದ್ದಾಯಿತು. ಇವಾಗ ಮತ್ತೆ ಆಚೆ ಹಾಕ್ಕೊಬಿಡ್ತಾ ಇದ್ದೀನಿ. ಹಾಗೆ ನಾವೇನಾದರೂ ಇವತ್ತು ಗುರುವಾರ ಕೆಲಸ ಮಾಡ್ಕೊಬಿಟ್ರೆ ಶುಕ್ರವಾರ ಸ್ವಲ್ಪ ಸುಲಭ ಆಗುತ್ತೆ. ಇನ್ ಕೇಸ್ ನಾಳೆನೇ ಎಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ಗುರುವಾರನೇ ಅವತ್ತು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ. ಅಷ್ಟರಲ್ಲಿ ನಿತ್ವಿನೂ ಬಂದರು. ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀವಲ್ಲ, ಊಟ ಮಾಡಿರೋವು ಅವನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಜೋಡಿಸ್ಬಿಟ್ಟು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಿತ್ವಿನ ಕೆಳಗಡೆ ಬಿಟ್ಟರೆ ಏನೋ ಒಂದು ಮಾಡ್ಕೋತಾ ಇರ್ತಾರೆ ಅಂತಂದ್ಬಿಟ್ಟು ಕೌಂಟರ್ ಟಾಪ್ ಮೇಲೆ ಕೂರಿಸಿ ನಾನು ಮಾತಾಡ್ಕೋತಾ ಹಾಗೆ ಜೋಡಿಸ್ಬಿಟ್ಟೆ. ಇನ್ನೇನು ಇವತ್ತು ಊಟಕ್ಕೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮುದ್ದೆ ಹಾಗೆ ಬ್ರಿಂಜಾಲ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಇವು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಬ್ರಿಂಜಾಲೆ, ಹಾಗಾಗಿ ಸ್ವಲ್ಪನೇ ಬಿಟ್ಟಿತ್ತು. ಹಾಗಾಗಿ ಚಟ್ನಿಗಾದರೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಚಟ್ನಿ ಮಾಡ್ಕೋತಾ ಇದ್ದೀನಿ. ಪ್ರಾಸೆಸ್ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗಿರುತ್ತೆ. ಫಸ್ಟ್ ನಾವು ಕ್ಲೀನಾಗಿ ಬ್ರಿಂಜಾಲ್ನೆಲ್ಲ ಕಟ್ ಮಾಡ್ಕೊಬಿಟ್ಟು ವಾಶ್ ಮಾಡಿಕೊಂಡು ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಲೈಟಾಗಿ ಬೇಯೋ ಥರ ಆದಮೇಲೆ ನೆಕ್ಸ್ಟ್ ಮತ್ತೆ ನಾವು ಸ್ವಲ್ಪ ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಜೀರಾ ಮತ್ತು ಹಾಗೆ ಸ್ವಲ್ಪ ಹುಣಸೆಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವು ಒಂದೆರಡು ಟೊಮ್ಯಾಟೊ ತೊಗೊಂಡು ಕಟ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಆಲ್ರೆಡಿ ಇದೆಲ್ಲ ಬೆಂದಾಯ್ತಲ್ವ, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಅದೇ ಪ್ಯಾನಲ್ಲಿ ನಾವು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ಆನಿಯನ್ ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಒಗ್ಗರಣೆಗೆ ಬೇಕಲ್ವ, ಹಾಗಾಗಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೆಗೆದು ಆಚೆ ಇಟ್ಕೊಂಡೆ. ಅಷ್ಟರಲ್ಲಿ ಟೊಮ್ಯಾಟೊನೂ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ಅದನ್ನು ಅದೇ ಪ್ಲೇಟಿಗೆ ತಗೊಂಡು ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಕ್ಲೀನಾಗಿ ಆರಾದಮೇಲೆ ಮತ್ತೆ ಒಂದು ಪ್ಯಾನ್ಗೆ ಒಗ್ಗರಣೆ ಹಾಕ್ಕೊಂಡು ಅದು ಒಗ್ಗರಣೆ ಈರುಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಬೇಯೋಷ್ಟೊಳಗಡೆ ನಾವು ಇಲ್ಲಿ ಮಿಕ್ಸಿಗೆ ಹಾಕ್ಕೊಬಿಡ್ಬೋದಲ್ವ ಅಂತಂದ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಿತ್ವಿ ನಾನು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಹೊತ್ತು ಎತ್ಕೋಬೇಕಂತಾರೆ, ಸ್ವಲ್ಪ ಹೊತ್ತು ಬಿಡಬೇಕಂತಾರೆ, ಆ ಥರ ಹೇಳ್ತಾನೆ ಇರ್ತಾರೆ. ಅವ್ರನ್ನ ಸ್ವಲ್ಪ ಹೊತ್ತು ಹಾಗೆ ಮ್ಯಾನೇಜ್ ಮಾಡ್ಕೊತ ನಾನು ಒಗ್ಗರಣೆಗೆ ಚಟ್ನಿ ಮಿಕ್ಸಿಗೆ ಹಾಕಿದ್ದಾಯ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ನಮ್ಗೆ ಉಪ್ಪೇನಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಅದನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಮ್ಮ ನಿತ್ವಿ ABCD ಹೇಳೋದು ಕಲಿತಿದ್ದಾರೆ ಈಗ. ABCD ಹೇಳ್ತೀಯಾ? ಅಮ್ಮ ಹೇಳ್ಕೊಡತ್ತೆ, ಹೇಳ್ತೀಯಮ್ಮ? A B C ಬಾಯಿಲಿಂದ ತೆಗಿಬೇಕು. ಸಿ ಇವಾಗ ಹೇಳು. D D E F F G H I J J K L M N O P Q
ಕ್ಯೂ ಹೇಳು. ಆರ್ ಆರ್ ಎಸ್ ಟಿ. ಏ ಅಲ್ಲ ರೀತಿ ಯಾಕೆ ನಿಂತ್ವಿ ಈ ಥರ ಮಾಡ್ತಿರೋದು? ನಿಮಗೆ ABCD ಬರುತ್ತಲ್ವಾ? ನಾವು ಹೇಳ್ಕೊಟ್ರೆ ಹೇಳ್ತಿರಲ್ವಾ? ಇವಾಗ ಯಾಕೆ ಹಿಂಗೆ ಮಾಡ್ತಿರೋದು? ಬರಲ್ವಾ? 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 ನೋಡಿದ್ರಲ್ವಾ ಹೇಗೆ ಕಲಿತಿದ್ದಾರೋ. ಪಾರ್ಟ್ಸ್ ಆಫ್ ದ ಬಾಡಿ ಹೇಳೋದು ಬರುತ್ತೆ. ಇವಾಗ ABCD ಚಿಕ್ಕದಾಗಿ ಕಲಿಸ್ಕೊಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಏನಂತಾರೆ ಅಂದರೆ, ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಇರವೆ ತಾನೇ, ನೀನು ಯಾಕೆ ಇವಾಗಿದ್ದಾನೆ ಅವ್ರಿಗೆ ಆ ಕೆಲಸ ಕೊಡ್ತಿದ್ದೀಯ ಅಂತ. ಬಟ್ ಇರಲಿ, ಸ್ವಲ್ಪ ಮನೇಲಿದ್ದಾಗೂ ಕಲಿಬೇಕಲ್ವ. ಅವರು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಬೇಕು. ಹಾಗಾಗಿ ಅವ್ರಿಗೂ ಇವಾಗ ಏನಾದರೂ ABCDನೋ 1 2 3 ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನೇನು ಮನೆ ಒರೆಸಿದ್ದು ಎಲ್ಲ ಆಯ್ತಲ್ಲ, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಬಂದು ಊಟ ಎಲ್ಲ ತಿನ್ಕೊಂಬಿಟ್ಟು ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ತುಂಬ ಸುಲಭ ಆಗುತ್ತಲ್ವಾ. ಹಾಗಾಗಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ತೆಗೆದು ಆಚೆ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಆಚೆ ಇಟ್ಕೊಂಡ್ಬಿಟ್ಟು ಮತ್ತೆ ಏನು ಕಸ ಇದೆಯೋ ಅದನ್ನೆಲ್ಲ ಒಂದು ಬಟ್ಟೆ ತಗೊಂಡು ಆಚೆಗೆ ಒರೆಸ್ಕೊಬಿಡ್ತೀನಿ. ಅದರಲ್ಲಿ ಸ್ವಲ್ಪ ತೊಳೆಯೋವಿರುತ್ತೆ, ಇನ್ನು ಮಿಕ್ಕಿರೋವೆಲ್ಲ ಫೋಟೋ ಇರುತ್ತಲ್ವ, ಅವನ್ನೆಲ್ಲ ಬಟ್ಟೆ ತಗೊಂಡೆ ಕ್ಲೀನಾಗಿ ಒರೆಸ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಇನ್ನು ಅಷ್ಟರಲ್ಲಿ ಎಲ್ಲ ಆಯ್ತಲ್ವ, ಮತ್ತು ಕಸ ಏನಿರುತ್ತೋ ಅದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ಆಚೆ ಹಾಕ್ಕೊಬಿಟ್ಟು ಇನ್ನೊಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒದ್ದೆ ಮಾಡಿಕೊಂಡು ದೇವ್ರ ಮನೇನ ಒರೆಸ್ಕೊಬಿಡೋದು. ಸೊ ನಾನು ವೀಕ್ಲಿ ಒಂದು ಸರಿ ಒರೆಸ್ಕೊತೀನಿ. ಇನ್ನೆಲ್ಲ ಸಾಮಾನು ಬಂದುಬಿಟ್ಟು ತಿಂಗ್ಳಿಗೊಂದು ಸರಿ ತೊಳ್ಕೊತೀನಿ ಅಷ್ಟೇ. ವೀಕ್ಲಿ ಎಲ್ಲ ತೊಳಿಯೋಕ್ಕೆಲ್ಲ ಹೋಗಲ್ಲ. ಏನಂದರೆ ಕಳಶ ಇನ್ನು ಮಿಕ್ಕಿರೋವೆಲ್ಲ ಇರುತ್ತಲ್ವ, ಅವನ್ನು ಮಾತ್ರ ನಾನು ಏನು ಮಾಡ್ತೀನಿ ಅಂದರೆ ವೀಕ್ಲಿ ವಾಶ್ ಮಾಡ್ಕೊತೀನಿ. ಇವಾಗ ನಾನು ಏನೇ ಕೆಲಸ ಮಾಡ್ತಿದ್ರು ನಿತ್ವಿ ಇರ್ತಾರಲ್ವ, ಅವ್ರನ್ನ ಸ್ವಲ್ಪ ಹೊತ್ತು ಪ್ಯಾಂಪರ್ ಮಾಡ್ಕೊತಾ ಇರ್ತೀನಿ. ನಾನು ಎಲ್ಲ ಕೆಲಸದಲ್ಲಿ ನಿತ್ವಿನ ಇನ್ವಾಲ್ವ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ತುಂಬ. ಅವರು ಸ್ವಲ್ಪ ನೋಡಿ ಕಲಿತಾ ಇರ್ತಾರಲ್ವ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. ಅಷ್ಟರಲ್ಲಿ ದೇವ್ರ ಮನೇನು ಕ್ಲೀನಾಗಿ ಆರ್ತು ನಾನು ಮತ್ತೆ ಎಲ್ಲೆಲ್ಲಿರೋವೆಲ್ಲ ಅಲ್ಲಿ ಎತ್ತಿಟ್ಬಿಡೋಣ ಅಂತಂದ್ಬಿಟ್ಟು ಎತ್ತಿಡ್ತಿದ್ದೀನಿ. ನಾನು ಫೋಟೋಸ್ನ ಮಾತ್ರ ಒರೆಸ್ಕೊಂಡಿದ್ದೀನಿ, ಅದನ್ನು ಮಾತ್ರ ಎತ್ತಿಡ್ತಿದ್ದೀನಿ. ಇನ್ನು ಮಿಕ್ಕಿರೋವೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಎತ್ತಿಡೋಣ ಅಂತಂದ್ಬಿಟ್ಟು. ಇವೇನಾದರೂ ಆಚೆ ಇಟ್ಟಿದ್ದೀವಿ ಅಂದರೆ ನಿತ್ವಿ ಬಂದು ಓಡಾಡ್ತಿರ್ತಾರಲ್ವ, ಕಾಲಿಗೆಲ್ಲ ತಗ್ಲತ್ತೆ ಅನ್ನೋ ಥರ. ಇನ್ನು ನಿನ್ನೆ ಹೂವು ಎಲ್ಲ ಎತ್ತಿಟ್ಟಿದ್ದೆ. ಇನ್ನು ಇವೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ದೇವ್ರಿಗೆ ಹಾಕ್ಬಿಡ್ತಿದ್ದೀನಿ. ಗಣೇಶ ದೇವರಿದ್ದಾರಲ್ಲ ಅವ್ರಿಗೆ ಹಾಕಿ ಇನ್ನು ಇವೆಲ್ಲ ಇವಾಗ ವಾಶ್ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲಿ ಸ್ವಲ್ಪ ದೇವ್ರ ಸಾಮಾನು ಜಾಸ್ತಿ. ನಮ್ಮ ಅತ್ತೆ ಯಾವಾಗ ನಮ್ಮ ಮಾವ ಶಬರಿಮಲೆಗೆ ಹೋದ್ರೂ ಸೊ ಅವ್ರು ಏನೋ ಒಂದು ತೊಗೊಂಬರೋರಂತೆ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಈ ಐಡಿಯಲ್ಸ್ ಇವೆಲ್ಲ ಇದೆಯಲ್ಲ, ಇವೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ವಾಶ್ ಮಾಡಲಿಕ್ಕೂ ತುಂಬ ಕಷ್ಟ ಆಗಿಬಿಡುತ್ತೆ ವಾರ ವಾಶ್ ಮಾಡ್ಕೋಬೇಕಂದ್ರೆ. ಹಾಗಾಗಿ ನಾನು ತಿಂಗ್ಳಿಗೊಂದು ಸರಿ ವಾಶ್ ಮಾಡ್ಕೋತೀನಿ. ಇಲ್ಲಾಂದರೆ ಹಬ್ಬ ಏನಾದರೂ ಬರುತ್ತಲ್ವ, ಅವಾಗೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಆವಾಗ ವಾಶ್ ಮಾಡ್ಕೊಳ್ಳಿಕ್ಕೆ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದರೆ ವೀಕ್ಲಿ ಆದರೆ ದೇವ್ರ ತಟ್ಟೆ ಹಾಗೆ ಕಳಶ ಚೇಂಜ್ ಮಾಡ್ಕೋತೀವಲ್ಲ, ವೀಕ್ಲಿ ಅದನ್ನು ಮಾಡಿಕೊಂಡು ಹಾಗೇನು ಗಂಟೆ ಆರತಿ ತೆಗಿಯೋದು, ದೀಪಗಳು ಅವೆಲ್ಲ ಇರುತ್ತಲ್ಲ ಅವನ್ನ ಮಾತ್ರ ಮಾಡ್ಕೋತೀನಿ. ಇನ್ನು ಮಿಕ್ಕಿರೋವೆಲ್ಲ ತಿಂಗಳಿಗೊಂದು ಸರಿನೋ ಇಲ್ಲಾಂದರೆ ಹಬ್ಬ ಬಂದಾಗ ಮಾಡ್ಕೋತೀನಿ. ನಮ್ಮ ಅತ್ತೆ ಟಿಪ್ ಏನು ಅಂದರೆ ದೇವ್ರ ಸಾಮಾನು ತೊಳೆದಾಗ ಫಸ್ಟು ಟೊಮ್ಯಾಟೊ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಪಿತಾಂಬರಿ ಪೌಡ್ರ್ ಹಾಕಿ ತೊಳೆದ್ರೆ ನೀಟಾಗಿರುತ್ತೆ ಅಂತ ನಾನು ಅದನ್ನೇ ಕಂಟಿನ್ಯೂ ಆಗಿಬಿಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಅದನ್ನು ಹಾಕಿ ತೊಳೆದು ಮತ್ತೆ ಪೌಡ್ರ್ ಹಾಕಿ ತೊಳೆದೆ. ಡಿಫ್ರೆನ್ಸ್ ನೀವೇ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆಯೋ. ಸೊ ಅವರು ಏನೇನು ಮಾಡ್ತಾರೋ ಅದನ್ನು ನೋಡ್ತಾ ನಾನು ಅದನ್ನೇ ಮಾಡೋದು ಕಲ್ತ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಕಂಟಿನ್ಯೂ ಮಾಡಿಬಿಡ್ತೀನಿ. ಇಷ್ಟೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಇಷ್ಟು ತೊಳೆಯೋದು ಎಲ್ಲ. ಬಟ್ ಆದ್ರೂ ಅವ್ರು ತುಂಬ ಪ್ರೀತಿಯಿಂದ ತೊಗೊಂಬಂದು ಇಟ್ಕೊಂಡಿದ್ದಾರಲ್ವ, ಹಾಗಾಗಿ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ತೊಳ್ಕೊತಾ ಇದ್ದೀನಿ. ಇವು ಐಡಿಯಲ್ಸ್ ಎಲ್ಲ ಇದೆ ಅಲ್ವ, ಇವೆಲ್ಲ ಸ್ವಲ್ಪ ತೂಕ ಜಾಸ್ತಿ ಇದೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯಲ್ಲಿದ್ದರೆ ಎಷ್ಟೊಂದು ಒಂಥರ ಇಂಪಾಗಿ ಕಾಣುತ್ತೋ ಕಣ್ಣಿಗೆ. ಯಾರಾದರೂ ನೋಡಿದ್ರು ನಮ್ಮ ಮನೆ ದೇವ್ರ ಮನೆ ನೋಡಿಬಿಟ್ರೆ ಫುಲ್ ಅಟ್ರಾಕ್ಟ್ ಆಗಿಬಿಡ್ತಾರೆ, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ನಮ್ಮ ಅತ್ತೆಗೆ ಪೂಜೆ ಮಾಡೋದಂದರೆ ಫುಲ್ ಇಷ್ಟ. ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಿಬಿಟ್ರೆ ಅವ್ರಿಗೇನೋ ಒಂಥರ ಮನ್ಸಿಗೆ ಸಮಾಧಾನ, ತಂಪಾಗಿರುತ್ತೆ. ಅವ್ರು ಡೈಲಿ ಅದನ್ನೇ ಮಾಡ್ತಾರೆ, ನಾವೇನು ದಿನ ಪೂಜೆ ಮಾಡಲ್ಲ. ನಾವು ಮಾಡಿದ್ರೆ 9 10 11 ಆಗಿಬಿಡುತ್ತೆ. ನಾನು ನಿತ್ವಿ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ನಾನೇ ಮಾಡ್ಕೊಬಿಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಕೊಂಬಿಟ್ಟು ರಂಗೋಲಿ ಏನೇ ಬೇಕು ಅವನ್ನೆಲ್ಲ ಹಾಕ್ಕೊಂಡು ಆಮೇಲೆ ತೋಟ ಹತ್ರಕ್ಕೆ ಹೋಗ್ತಾರೆ. ಹಾಗಾಗಿ ನಾನು ಏನಂದರೆ ಅವ್ರು ಮಾಡ್ತಾರಲ್ಲ ಅಂತ ಸುಮ್ಮನೆ ಹಾಕ್ಬಿಡ್ತೀನಿ. ನಾನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ, ಅವರು ಪೂಜೆ ಏನಿದೆಯೋ ಅದನ್ನೆಲ್ಲ ಮಾಡ್ಕೋತಾರೆ. ಇನ್ನೆಲ್ಲ ಅವೆಲ್ಲ ತೊಳೆದಾದ್ಮೇಲೆ ಒಂದು ಒಣ ಬಟ್ಟೆ ಇರುತ್ತಲ್ಲ ಅದನ್ನು ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನಾವು ನೀರಾಗೆ ಇರುತ್ತಲ್ವ ಅದ್ರ ಮೇಲೆಲ್ಲ ಒಂಥರ ಅದೇನಂದರೆ ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಒಂದು ಒಣ ಬಟ್ಟೆ ತೊಗೊಂಡು ಕ್ಲೀನಾಗಿ ಅದನ್ನೆಲ್ಲ ಒರೆಸಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ರೆ ನೋಡ್ಲಿಕ್ಕೆ ತುಂಬ ಕ್ಲಿಯರಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕ್ಲೀನಾಗೆಲ್ಲ ಒರೆಸಿ ಒಂದು ಬಟ್ಟೆ ತೊಗೊಂಡೆಲ್ಲ ಒರೆಸಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಮತ್ತು ಅದೇ ಟಬ್ ಇದೆಯಲ್ಲ ಅದೇ ಟಬ್ಗೆ ಹಾಕಿ ಎತ್ತಿ ದೇವ್ರ ಮನೇಲಿ ಇಟ್ಟೆ. ದೇವ್ರ ಮನೇಲಿ ಇಟ್ಬಿಟ್ಟು ಹಾಗೆ ಇದ್ದೆ. ಇನ್ನು ನಿತ್ವಿ ಅಷ್ಟರಲ್ಲಿ ಆಟ ಆಡ್ತಾ ಇದ್ರು, ನಾನು ಅಲ್ಲಿ ನೋಡ್ತಾ ನಿಂತಿದ್ದೆ. ಏನು ಮಾಡ್ತಾಯಿದ್ದೀರಾ? ಏನದಮ್ಮ? ಪ್ಯಾರೆಟ್ ಹೇಳಿ, ಪ್ಯಾರೆಟ್.
ಚೆನ್ನಾಗಿದೆಯಾ? ಅದೇನದು? ಮಿಕ್ಕಿ. ಯಾರ ಫ್ರೆಂಡ್ ಅದು ಮಿಕ್ಕಿ? ಬೇಡವಾ? ಇನ್ನೇನು ಬೇಕು ಚಿನ್ನಿ? ಅಬ್ಬಾ. ನಿತ್ವಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಅವ್ರು ಮಲ್ಕೊಬಿಟ್ರು. ಅವ್ರು ಮಲ್ಕೊಂಡು ಆದಮೇಲೆ ನಾನು ದೇವ್ರ ಸಾಮಾನು ಎಲ್ಲಿರೋವಲ್ಲ ಎತ್ತಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಿದ್ದೀನಿ. ಒಬ್ರಿಗೊಂದೊಂಥರ ಅರೇಂಜ್ ಮಾಡ್ಕೊಳ್ಳೋದು ಇಷ್ಟ ಆಗುತ್ತೆ. ನನಗೆ ಗೊತ್ತಾಗಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಅವ್ರಿಗೇನಾದರೂ ಅತ್ತೆಗೇನಾದರೂ ಬೇರೆ ಥರ ಅರೇಂಜ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಅವ್ರು ಅರೇಂಜ್ ಮಾಡ್ಕೋತಾರೆ ಬೆಳಗ್ಗೆ ಪೂಜೆ ಮಾಡೋವಾಗ. ಇನ್ನು ಅರಿಶಿನ ಕುಂಕುಮನೇ ಗಂಧ ಇಟ್ಬಿಟ್ಟು ಆಮೇಲೆ ಕುಂಕುಮ ಎಲ್ಲ ಇಡ್ತೀವಲ್ವ ದೇವ್ರಿಗೆ, ಅದನ್ನೆಲ್ಲ ಅವ್ರು ಒಂದೇ ಸರಿ ಬೆಳಗ್ಗೆ ಇಟ್ಕೊಬಿಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಗೆ ಇಡ್ತಾಯಿದ್ದೀನಿ. ಸೊ ಇದಾಗಿತ್ತು. ನಾನು ಇದನ್ನೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನಾನು ಪ್ರತಿ ಗುರುವಾರವೂ ನನ್ನ ರೊಟೀನ್ ಹೀಗೆ ಇರುತ್ತೆ. ಸೊ ನೀವು ನೋಡಿದ ಹಾಗೆ ಹೀಗೆ ನಡೆಯುತ್ತೆ ನನ್ನ ಗುರುವಾರ. ಶುಕ್ರವಾರ ಸ್ವಲ್ಪ ಈಸಿ ಆಗಬೇಕು ಅಂತ ಅಂದ್ಬಿಟ್ಟು ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿಗೆ ವ್ಲಾಗ್ ಮುಗಿಸೋಣ. ಸೊ ಇನ್ನು ನನ್ನ ಚಾನಲ್ ನೋಡ್ತಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಷ್ಟವರೆಗೂ ಬಾಯ್.